Dear students, welcome to my class. Today I am teaching you most important topic and the easiest topic, that is question tag. ಇವತ್ತು ನಾವು ಕ್ವಶನ್ ಟ್ಯಾಗ್ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ಪರೀಕ್ಷೆಯಲ್ಲಿ 100% ಗ್ಯಾರಂಟಿ ಕ್ವಶನ್, 1 ಅಂಕದ ಗ್ಯಾರಂಟಿ ಕ್ವಶನ್ ಟ್ಯಾಗ್ ಮೇಲೆ ಇರ್ತದೆ. ಹಾಗಾದರೆ ನಾವು ಇವತ್ತು ಯಾವ ರೀತಿ ಕ್ವಶನ್ ಟ್ಯಾಗ್ ಮಾಡೋದಪ್ಪ ಅನ್ನೋದನ್ನ ಕಲಿಯೋಣ. ಓಕೆ ಮಕ್ಕಳೇ, ಮೊದಲು ನಾವು ಈ ಕ್ವಶನ್ ಟ್ಯಾಗ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಈಗ ನಮ್ಮ ಕನ್ನಡ ಭಾಷೆಯಲ್ಲಾಗಿರ್ಬೋದು, ಮರಾಠಿ ಭಾಷೆಯಲ್ಲಾಗಿರ್ಬೋದು, ಯಾವುದೇ ಭಾಷೆಯಲ್ಲೂ ಕೂಡ ಈ ಕ್ವಶನ್ ಟ್ಯಾಗನ್ನು ನಾವು ಬಳಕೆ ಮಾಡೇ ಮಾಡ್ತೀವಿ. ಏನಿದು ಕ್ವಶನ್ ಟ್ಯಾಗ? ನಾವು ಯಾವುದೋ ಒಂದು ಸ್ಟೇಟ್ಮೆಂಟ್ ಹೇಳಿದ ಮೇಲೆ ಅದು ನಮ್ಮ ಕನ್ಫರ್ಮೇಷನ್ಗೋಸ್ಕರ ಹೌದಾ ಅಲ್ವಾ ಅಂತ ಪ್ರಶ್ನೆ ಮಾಡ್ತೀವಲ್ಲ ಕನ್ನಡದೊಳಗೆ, ಹಾಗೆ ಇಂಗ್ಲೀಷ್ನಲ್ಲಿಯೂ ಕೂಡ ಒಂದು ಯಾವುದೇ ಸ್ಟೇಟ್ಮೆಂಟನ್ನು ನಾವು ಹೇಳಿದ ತಕ್ಷಣ ಅದರ ಮುಂದೆ ನಮ್ಮ ಕನ್ಫರ್ಮೇಷನ್ ಬೇಕಾಗಿರ್ತದ. ಆ ಕನ್ಫರ್ಮೇಷನ್ಗೋಸ್ಕರ ನಾವು ಒಂದು ಸಣ್ಣ ಪ್ರಶ್ನೆ ಮಾಡ್ತೀವಿ. ದಿಸ್ ಈಸ್ ದ ಶಾರ್ಟೆಸ್ಟ್ ಕ್ವಶನ್ ವಿಚ್ ಯೂಸ್ಡ್ ಅಟ್ ದ ಎಂಡ್ ಆಫ್ ದ ಸ್ಟೇಟ್ಮೆಂಟ್ ಅಷ್ಟೇ. ಓಕೆ, ಯಾವಾಗ ಇದನ್ನು ಬಳಕೆ ಮಾಡ್ತೀವಿ? ಒಂದು ಸ್ಟೇಟ್ಮೆಂಟ್ ಅನ್ನು ಅಥವಾ ನಾವು ಒಂದು ಹೇಳಿಕೆಯನ್ನು ಹೇಳಿದ ಮೇಲೆ ನಮಗೆ ಕನ್ಫರ್ಮೇಷನ್ ಬೇಕಾಗಿರ್ತದ. ಯಾರಿಂದ ಕನ್ಫರ್ಮೇಷನ್ನು? ನಾವು ಯಾರಿಗೆ ಮಾತಾಡ್ತೀವಿ ಅವರಿಂದ. ಹೂ ವಿ ಆರ್ ಸ್ಪೀಕಿಂಗ್ ಆರ್ ಹೂ ಈಸ್ ಲಿಸನಿಂಗ್, ನಮ್ಮನ್ನ ಯಾರು ಮಾತಾಡೋದನ್ನು ಕೇಳ್ತಾ ಇದ್ದಾರಲ್ಲ ಅವರಿಂದ ನಮ್ಮ ಹೇಳಿಕೆ ಕನ್ಫರ್ಮೇಷನ್ ಬೇಕಾಗಿರ್ತದೆ ನಮ್ಗೆ. ಅದಕ್ಕೋಸ್ಕರ ಹೌದಾ ಇಲ್ಲ ಅಂತ ಕನ್ನಡದಲ್ಲೂ ಕೂಡ ಬಳಕೆ ಮಾಡ್ತೀವಿ. ಹಾಗೆ ಇಂಗ್ಲೀಷ್ನಲ್ಲೂ ಕೂಡ ನಾವು ಏನು ಮಾಡ್ತೀವಿ? ಈ ಕ್ವಶನ್ ಟ್ಯಾಗನ್ನು ಬಳಕೆ ಮಾಡ್ತೀವಿ. ಹಾಗಾದರೆ ಈ ಕ್ವಶನ್ ಟ್ಯಾಗನ್ನು ಯಾವ ರೀತಿ ಮಾಡೋದು? ಓಕೆ, ನಾವು ಅದ್ರ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಡ ನಮ್ಗೆ. ಎಕ್ಸಾಮ್ ದೃಷ್ಟಿಯಿಂದ ಒಂದು ಕೊಟ್ಟಂತಹ ಸ್ಟೇಟ್ಮೆಂಟನ್ನು ಯಾವ ರೀತಿ ನಾವು ಕ್ವಶನ್ ಟ್ಯಾಗ್ ಮಾಡಬೇಕು, ಯಾವ ರೀತಿ ನಾವು 1 ಅಂಕನ ಪಡಿಬೇಕು ಅಷ್ಟೇ. ಆ ಒಂದು ದೃಷ್ಟಿಕೋನದಿಂದ ಇವತ್ತಿನ ಕ್ಲಾಸನ್ನು ನಾವು ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಇವಾಗ ಒಂದು ಕ್ವಶನ್ ಟ್ಯಾಗನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಇಲ್ಲಿ ಒಂದೇ ಒಂದು ರೂಲ್ ನಾವು ನೆನಪಿಟ್ಕೊಳ್ಬೇಕು. ಏನು ರೂಲಪ್ಪ? ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಅಫರ್ಮೇಟಿವ್ ಆಗಿದ್ದರೆ ಅಥವಾ ಪಾಸಿಟಿವ್ ಸೆಂಟೆನ್ಸ್ ಆಗಿದ್ದರೆ ನಮ್ಮ ಕ್ವಶನ್ ಟ್ಯಾಗ್ ನೆಗೆಟಿವ್ ಆಗಬೇಕು. ಅಥವಾ ಕೊಟ್ಟಂತಹ ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿದ್ದರೆ, ನೆಗೆಟಿವ್ ಅಂತ ಹೇಗೆ ಕನ್ಫರ್ಮ್ ಮಾಡ್ತೀವಿ ನಾವು? ವಾಕ್ಯದಲ್ಲಿ ನೋ ಬಂದರೆ, ನಾಟ್ ಬಂದರೆ, ನೆವರ್ ಬಂದರೆ, ನನ್ ಬಂದರೆ, ಈ ಥರ ಶಬ್ದಗಳು ಬಂದಿದ್ರೆ ದ್ಯಾಟ್ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್. ಕೊಟ್ಟಂತಹ ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿದ್ರೆ ನಮ್ಮ ಕ್ವಶನ್ ಟ್ಯಾಗ್ ಏನಾಗಬೇಕು? ಅಫರ್ಮೇಟಿವ್ ಆಗಬೇಕು ಅಥವಾ ಪಾಸಿಟಿವ್ ಆಗಬೇಕು. ಇದು ಒಂದೇ ರೂಲ್ ಇದೆ. ದಟ್ ರೂಲ್ ವಿ ಹ್ಯಾವ್ ಟು ಫಾಲೋ. ಓಕೆ, ಇವಾಗ ಆ ರೂಲನ್ನು ಇಟ್ಕೊಂಡು ನಾವು ಕ್ವಶನ್ ಟ್ಯಾಗ್ ಅನ್ನು ಮಾಡೋಣ. ಏನು? ಹೆಲ್ಪಿಂಗ್ ವರ್ಬ್ ಇದ್ದಾಗ, ಓಕೆ, ಹೆಲ್ಪಿಂಗ್ ವರ್ಬ್ಸ್ ಯಾವ್ದು ಗೊತ್ತದಲ್ಲ, ಆ ಹೆಲ್ಪಿಂಗ್ ವರ್ಬ್ಸ್ಗಳು ಬಂದರೆ ಯಾವ ರೀತಿ ಕ್ವಶನ್ ಟ್ಯಾಗ್ ಮಾಡಬೇಕು ಮೊದಲು ತಿಳ್ಕೊಳ್ಳೋದು. ಓಕೆ, ಒಂದು ಉದಾಹರಣೆ ಕೊಟ್ಟಿದೆ ನೋಡಿ. ರವಿ ಈಸ್ ರೈಟಿಂಗ್. ರವಿ ಈಸ್ ರೈಟಿಂಗ್. ನೋಡಿ ಏನು ಮಾಡಬೇಕು? ಹೆಲ್ಪಿಂಗ್ ವರ್ಬ್ ಇದ್ದಾಗ ಮೊದಲು ಹೆಲ್ಪಿಂಗ್ ವರ್ಬ್ ಅನ್ನು ಬರಿಬೇಕಪ್ಪ. ಈಸ್. ರವಿ ಈಸ್ ರೈಟಿಂಗ್. ಇದರ ಹೆಲ್ಪಿಂಗ್ ವರ್ಬ್ ಯಾವುದು? ಈಸ್. ಈಸ್ ಹೆಲ್ಪಿಂಗ್ ವರ್ಬ್ ಅನ್ನು ಬರೆದೆ. ಕೊಟ್ಟಂತ ಸ್ಟೇಟ್ಮೆಂಟ್ ನೋಡ್ರಿ, ರವಿ ಈಸ್ ರೈಟಿಂಗ್. ಇಲ್ಲಿ ನೋ, ನಾಟ್, ನೆವರ್, ನನ್ ಈ ತರ ಶಬ್ದ ಬಂದಿದಾವಣ್ಣ? ಇಲ್ಲ. ಸೊ ದಿಸ್ ಸೆಂಟೆನ್ಸ್ ಈಸ್ ಅಫರ್ಮೇಟಿವ್ ಸೆಂಟೆನ್ಸ್. ಹಾಗಾದ್ರೆ ನಮ್ಮ ಕ್ವಶನ್ ಟ್ಯಾಗ್ ಏನಾಗಬೇಕು? ನೆಗೆಟಿವ್ ಆಗಬೇಕು. ಸೊ ವಿ ಹ್ಯಾವ್ ಟು ಯೂಸ್ ಹಿಯರ್ ನಾಟ್. ನಾಟ್ ಶುಡ್ ಬಿ ಯೂಸ್ಡ್ ಇನ್ ಶಾರ್ಟ್ ಫಾರ್ಮ್. isn't. What we have to use? isn't. ನೆನಪಿರಲಿ, ಕ್ವಶನ್ ಟ್ಯಾಗ್ನಲ್ಲಿ ಯಾವಾಗಲೂ ಕೂಡ ಈ ನಾಟ್ ಅನ್ನ ಶಾರ್ಟ್ ಫಾರ್ಮ್ದಲ್ಲಿ ಬರಬೇಕು. isn't. ಹ್ಯಾಸ್ ಬಂದರೆ hasn't. ಓಕೆ, do ನಾಟ್ ಬಂದರೆ don't. does ನಾಟ್ ಬಂದರೆ doesn't. ಈ ರೀತಿ ಯಾವುದೇ ಹೆಲ್ಪಿಂಗ್ ವರ್ಬ್ ನಂತರ ನಾಟ್ ಅನ್ನ ಶಾರ್ಟ್ ಫಾರ್ಮ್ನಲ್ಲಿ ಬರೀಬೇಕು. ಫಸ್ಟ್ ನಿಯಮ ಕ್ಲಿಯರ್. ನೆಕ್ಸ್ಟ್ isn't. ಆಮೇಲೆ ಕಮ್ ಟು ದ ದಿಸ್ ಒನ್, ರವಿ ಸಬ್ಜೆಕ್ಟ್. ಸಬ್ಜೆಕ್ಟ್ಗೆ ಬರೀಬೇಕು, ಬಟ್ ಸಬ್ಜೆಕ್ಟ್ ಅನ್ನೇ ಆಸ್ ಇಟ್ ಇಟ್ ಬರೆಯಂಗಿಲ್ಲ. ವಾಟ್ ವಿ ಹ್ಯಾವ್ ಟು ರೈಟ್? ಆ ಸಬ್ಜೆಕ್ಟ್ಗೆ ಸೂಕ್ತವಾದಂತಹ
ಪ್ರನೌನ್ ಅನ್ನ ಬರಿಬೇಕು. ರವಿ ಅಂದ್ರೆ ಏನಪ್ಪ? ಹಿ. ಎಸ್, ಏನು? ಹಿ. ರವಿ ಅಂದ್ರೆ ಏನು? ಹಿ. Isn't he? Then we have to put the question mark. See here, very easy. Isn't he? First, what we have to write? We should write the helping verb. Then, if it is the statement is affirmative, we should use not. Not should be written in the short form. Isn't. Then we have to write the subject. We should write the subject. It's the pronoun. Suitable pronoun we have to use. ಅದಕ್ಕೆ ಸೂಕ್ತವಾದಂತಹ pronoun ಅನ್ನು ಬರೀಬೇಕು. ಇಲ್ಲಿ ರವಿ ಇದೆ, ಸೊ ಏನು ಯೂಸ್ ಮಾಡಿದ್ವಿ ನಾವು? he ಅಂತ ಯೂಸ್ ಮಾಡಿದ್ವಿ. ಇಷ್ಟು ಬರೆದ್ಬಿಟ್ರೆ you will get 1 marks. Clear? Okay. One more question. ಇಲ್ಲಿ ನಾಟ್ ಅಂತ ತಗೋತೀವಿ ನೋಡಿ. ನೆಗೆಟಿವ್ ಮಾಡೋದಿಲ್ಲ. She has not completed the work. ಈ ಒಂದು ಅಫರ್ಮೇಟಿವ್ ಸ್ಟೇಟ್ಮೆಂಟ್ ಇತ್ತು, ಅದನ್ನ ನಾವು ಏನಾಯ್ತಪ್ಪ ಕ್ವಶನ್ ಟ್ಯಾಗ್ ನೆಗೆಟಿವ್ ಆಯಿತು. ಇವಾಗ ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ, ಸಿ ಹ್ಯಾಸ್ ನಾಟ್ ಕಂಪ್ಲೀಟೆಡ್ ದ ವರ್ಕ್. ಫಸ್ಟ್ ನಿಯಮ ಏನಪ್ಪ ನಮ್ದು? ಇಲ್ಲಿ ಬಂದಿರುವಂತ ಹೆಲ್ಪಿಂಗ್ ವರ್ಬ್ ಯಾವುದು? ವೆರಿ ಗುಡ್, ಹ್ಯಾಸ್. ಆಮೇಲೆ ಸ್ಟೇಟ್ಮೆಂಟ್ ನೋಡ್ರಿ, ನಾಟ್ ಆಲ್ರೆಡಿ ಇದೆ, ನೆಗೆಟಿವ್ ಸೆಂಟೆನ್ಸ್ ಇದೆ. ನೆಗೆಟಿವ್ ಸೆಂಟೆನ್ಸ್ ಇದ್ರೋದ್ರಿಂದ ನಾವು ಕ್ವಶನ್ ಟ್ಯಾಗ್ ಅಲ್ಲಿ ನಾಟ್ ಬಳಸಂಗಿಲ್ಲ. ಕ್ಲಿಯರ್? ನಾಟ್ ಬಳಸಂಗಿಲ್ಲ, ಹ್ಯಾಸ್. ಆಮೇಲೆ ಕಮ್ ಟು ದ ಸಬ್ಜೆಕ್ಟ್. ಸಬ್ಜೆಕ್ಟ್ ಆಲ್ರೆಡಿ ಪ್ರೊನೌನ್ ಯೂಸ್ ಆಗಿದೆ. ಏನಿದೆ? ವೆರಿ ಗುಡ್, ಸಿ. ಯಾವುದು? ಸಿ. ಹ್ಯಾಸ್ ಸಿ. ದೆನ್ ಕ್ವಶನ್ ಮಾರ್ಕ್. ಫಿನಿಶ್. ಕ್ಲಿಯರ್? ಅರ್ಥ ಆಗ್ತಿದೆಯಲ್ಲ? ವೆರಿ ಈಸಿ. First, what we have to write? We should write the helping verb. If it the sentence is negative, we should not use the not. Then we should use the pronoun. Okay, if it is a pronoun, we should use the pronoun as it is. If there are no nouns, names, we should use the pronoun which is suitable for the subject. Clear? ಅದಕ್ಕೆ ಸೂಕ್ತವಾದ pronoun ಅನ್ನು ಯೂಸ್ ಮಾಡಬೇಕು. Okay, clear? Okay. Okay, one more question is there. ಇನ್ನೊಂದು ಸೆಂಟೆನ್ಸ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದೀನಿ, ಇದು ನೀವೇ ಮಾಡಿ ನೋಡೋಣ. ಓಕೆ, ನೋಡೋಣ. ಫಾರ್ಮರ್ಸ್ ಹ್ಯಾಡ್ ಸಾಂಗ್ ದ ಸೀಡ್ಸ್. ರೈತರು ಬೀಜವನ್ನು ಬಿತ್ತಿದ್ರು. ಓಕೆ, ವಾಟ್ ಇಸ್ ದಿಸ್ ಹೆಲ್ಪಿಂಗ್ ವರ್ಬ್ ಹಿಯರ್? ಹ್ಯಾಡ್. ವೆರಿ ನೈಸ್, ಹ್ಯಾಡ್. ಯು ಶುಡ್ ರೈಟ್. Then statement is affirmative, we should write not. Not should be write in the short form. Hadn't. What should? Hadn't. Farmers had sown the seed. Hadn't farmers. ಇದಕ್ಕೆ ಸೂಕ್ತವಾದ ಪ್ರೊನೌನ್ ಯಾವುದು? ಫಾರ್ಮರ್ಸ್ ಇರುವುದರಿಂದ ಸೂಕ್ತವಾದ ಪ್ರೊನೌನ್ ಯಾವುದಪ್ಪ? ದೇ. Hadn't they? Clear? ಓಕೆ ಮಕ್ಕಳು, ದಿಸ್ ಈಸ್ ಹೆಲ್ಪಿಂಗ್ ವರ್ಬ್ ಇದ್ದಾಗ. ಇದ್ದಾಗ ಹೆಲ್ಪಿಂಗ್ ವರ್ಬ್ ಇದ್ದಾಗ. ಓಕೆ, ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ಗಳು ಇದ್ದಾಗ ಎಲ್ಲ ಕೂಡ ಹಾಗೆ ಆಗ್ತದ? ಒಂದಷ್ಟು ಎಕ್ಸೆಪ್ಷನಲ್ ಕೇಸ್ ಬರ್ತದ, ಒಂದು ಬರ್ತದ. ಅದನ್ನು ಹೇಳ್ಬಿಡ್ತೀನಿ ನಾನು ಇವಾಗ. ಉದಾಹರಣೆಗೆ I am going to school. ಓಕೆ, ಹಾಗಾದ್ರೆ ರೂಲ್ ಪ್ರಕಾರ ಮಾಡೋಣ ನಾವು ಇವಾಗ. ಏನು ಬರಿಬೇಕಪ್ಪ ಮೊದಲು? am. ಯಾವುದು ಬರಿಬೇಕು? am. ರೂಲ್ಸ್ ಪ್ರಕಾರ ದಿಸ್ ಈಸ್ ಅಫರ್ಮೇಟಿವ್ ಸೆಂಟೆನ್ಸ್. ವಾಟ್ ವಿ ಹ್ಯಾವ್ ಟು ಯೂಸ್? ನಾಟ್ ಯೂಸ್ ಮಾಡಬೇಕು, ಹೌದಲ್ಲ? amn't I ಅಂತ ಬಂತು. ಓಕೆ, amn't I. ದಿಸ್ ಈಸ್ ದ ಕ್ವಶನ್. ನಮ್ಮ ರೂಲ್ಸ್ ಪ್ರಕಾರ ಈ ರೀತಿ ಆಗಬೇಕು, amn't I. ಬಟ್ ರಿಮೆಂಬರ್ ದಿಸ್, ನೀವು ಎಲ್ಲಾದರೂ amn't I ಬರೆಯುವಂತ ಪ್ರಸಂಗ ಬಂದ್ರೆ ಡೋಂಟ್ ಯೂಸ್ amn't. ಇನ್ಸ್ಟೆಡ್ ಆಫ್ ದ amn't we should use aren't. What you have to use? Aren't I. amn't I ಬರೆಯುವಂತ ಪ್ರಸಂಗ ಬಂದ್ರೆ you should use aren't I. Clear? This is only one
exceptional case in the when we are using when we are doing the question tag when we have the helping verb. ನಮ್ಮ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಇದ್ದಾಗ ಕ್ವಶನ್ ಟ್ಯಾಗ್ ಮಾಡ್ತಾ ಇರಬೇಕಾದ್ರೆ ರೂಲ್ ಅದೇ, ಫಸ್ಟ್ ಏನು ಬರಬೇಕು, ಹೆಲ್ಪಿಂಗ್ ವರ್ಬ್ ಬರಬೇಕು. ನೆಕ್ಸ್ಟ್ ಅಫರ್ಮೇಟಿವ್ ಸೆಂಟೆನ್ಸ್ ಅಫರ್ಮೇಟಿವ್ ಇದ್ರೆ ನಾಟ್ ಬರಬೇಕು, ಸೆಂಟೆನ್ಸ್ ನೆಗೆಟಿವ್ ಇದ್ರೆ ನಾಟ್ ಬರೆಯಂಗಿಲ್ಲ. ದೆನ್ ವಿ ಶುಡ್ ಗೋ ಟು ದ ಸಬ್ಜೆಕ್ಟ್ ಬರಬೇಕು. ಸಬ್ಜೆಕ್ಟಿಗೆ ಸೂಕ್ತವಾದಂಥ ಪ್ರೊನೌನ್ ಅನ್ನು ಯೂಸ್ ಮಾಡಿ ಕ್ವಶನ್ ಮಾರ್ಕ್ ಇಟ್ಬಿಟ್ರೆ ದಟ್ ಈಸ್ ಅವರ್ ಕ್ವಶನ್ ಟ್ಯಾಗ್. ಈಗ ಹೆಲ್ಪಿಂಗ್ ವರ್ಬ್ ಇಲ್ಲದಿದ್ದಾಗ, ಸಪೋಸ್ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಅವಾಗ ಹೆಂಗೆ ಕ್ವಶನ್ ಟ್ಯಾಗ್ ಮಾಡೋದು? ಓಕೆ, ಹೆಲ್ಪಿಂಗ್ ವರ್ಬ್ ಇಲ್ಲದೇ ಇರುವಂತಹ ವಾಕ್ಯಗಳಿದ್ರೆ ಅವು ಎರಡು ಮಾತ್ರ ಇರ್ತಾವ. ಯಾವುದು? ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರಬೇಕು, ಇಲ್ಲಾಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿರಬೇಕು. ಈ ಎರಡೇ ಸಾಧ್ಯತೆ ಇದೆ. ಓಕೆ, ಇರಲಿ, ಅದೇನಿರಲಿ, ನೋಡೋಣ ಕ್ವಶನ್ ಯಾವ ರೀತಿ ಇರ್ತದ ಅಂತ ಹೇಳಿ. ಐ ಪ್ಲೇ ಕ್ರಿಕೆಟ್. ನೋಡ್ರಿ, ಐ ಪ್ಲೇ ಕ್ರಿಕೆಟ್, ಇಲ್ಲಿ ಯಾವುದೇ ರೀತಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಓಕೆ, ಇವಾಗ ಯಾವ ರೀತಿ ನಾವು ಕ್ವಶನ್ ಟ್ಯಾಗ್ ಅನ್ನು ಮಾಡಬಹುದು? ಫಸ್ಟ್ ವಿ ಶುಡ್ ಸಿ ದೇರ್ ಇನ್ ದ ಸೆಂಟೆನ್ಸ್ ವರ್ಬ್ ಯಾವ ರೂಪದಲ್ಲಿ ಇದೆ. ಯಾವ ರೂಪದಲ್ಲಿ ಇದೆಯಪ್ಪ? V1 ಇದೆ. ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ದೊಳಗೆ ಐತಿ. ವಾಕ್ಯ ಯಾವ ರೂಪದಾಗ ಐತಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ದೊಳಗೆ ಐತಿ. ವರ್ಬ್ V1 ಆಗಿದ್ದರೆ ನಮಗೆ ಒಂದಷ್ಟು ಹೆಲ್ಪಿಂಗ್ ವರ್ಬ್ಸ್ ಗಳನ್ನು ಯೂಸ್ ಮಾಡಬೇಕು ನಾವು. ಯಾವುದಪ್ಪ? ಡೂ ಅಥವಾ ಡಸ್. ಗೊತ್ತಾಯ್ತು ನಮಗೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡೂ ಅಥವಾ ಡಸ್ ಗಳು ಬಳಕೆ ಆಗ್ತಾವ, ಅವೇ ಹೆಲ್ಪಿಂಗ್ ವರ್ಬ್ಸ್ ಗಳು ಆಗಿರ್ತಾವ. ಓಕೆ, ಪ್ಲೇ ಒಳಗೆ ಡೂ ಇದೆ. ಕ್ಲಿಯರ್? ಹಾಗಾದ್ರೆ V1 ಆಗಿದ್ರೆ ನಾವೇನ್ ಬಳಸಬಹುದು? ಡೂ ಅಥವಾ ಡಸ್ ಬಳಸಬಹುದು. ಓಕೆ, V1 ಇನ್ನೊಂದು ರೂಪದಾಗೂ ಇರ್ತದ. ಇನ್ನೊಂದು ಉದಾಹರಣೆ ತಗೋತಾನೆ. ಹಿ ಪ್ಲೇಸ್ ಕ್ರಿಕೆಟ್. ಯಾವಾಗ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹಿ ಸಿ ಇಟ್ಗಳು ಬಂದ್ರೆ ಅವುಗಳಿಗೆ ಎಸ್ ಪ್ರತ್ಯಯ ಹತ್ತದ. ಗೊತ್ತಿದೆ ನಮಗೆ. ಪ್ಲೇಸ್, ಹಿ ಪ್ಲೇಸ್ ಕ್ರಿಕೆಟ್. ಓಕೆ, ಇದು ಕೂಡ V1. ಕ್ಲಿಯರ್? ಇದು ಕೂಡ V1, ಇದು ಕೂಡ V1. ಈ V1 ಬಂದ್ರೆ ವಿದೌಟ್ ಎಸ್ ಅಥವಾ es ಅಥವಾ is ಬಂದ್ರೆ we have to use do. Next, with s or es or is ಬಂದಿದ್ರೆ we should use does. ಹೆಲ್ಪಿಂಗ್ ವರ್ಬ್. ಕ್ಲಿಯರ್ ಆಯ್ತಾ? ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತ ಅಂದಮೇಲೆ ನಮಗೆ ವರ್ಬ್ V1 ಆಗಿದ್ರೆ ನಮಗೆ ಹೆಲ್ಪಿಂಗ್ ವರ್ಬ್ಸ್ ಆಪ್ಷನ್ಸ್ ಯಾವಪ್ಪ? ಡೂ ಅಥವಾ ಡಸ್. ಓಕೆ, ಹಾಗಾದ್ರೆ ಮಾಡೋಣ ಇವಾಗ. ಓಕೆ, ನೈಸ್. ಐ ಪ್ಲೇ ಕ್ರಿಕೆಟ್. ಸೆಂಟೆನ್ಸ್ ಅಫರ್ಮೇಟಿವ್ ಇದೆ. ಹಾಗಾದ್ರೆ ನಮ್ದು ಕ್ವಶನ್ ಟ್ಯಾಗ್ ಏನಾಗಬೇಕು? ನೆಗೆಟಿವ್ ಆಗಬೇಕು. ಓಕೆ, ವಾಟ್ ಯು ಹ್ಯಾವ್ ಟು ಯೂಸ್? ಪ್ಲೇ ಬಂದಿದೆ, ಅದಕ್ಕೆ ಸೂಕ್ತವಾದ ಹೆಲ್ಪಿಂಗ್ ವರ್ಬ್ ಯಾವುದು ಅಂದರೆ ಡೂ. ಅಫರ್ಮೇಟಿವ್ ಇದೆ, ಹಾಗಾದ್ರೆ ನಾವು ನಾಟ್ ಯೂಸ್ ಮಾಡಬೇಕು. ಡೋಂಟ್. ಕ್ಲಿಯರ್? ಡೋಂಟ್ ಐ ಕ್ವಶನ್ ಮಾರ್ಕ್. ಡೋಂಟ್ ಐ, ವೆರಿ ಈಸಿ. ಕ್ಲಿಯರ್ ಅಲ್ಲ? V1 ಬಂದ್ರೆ ಏನು ಯೂಸ್ ಮಾಡಬೇಕು? ಡೋಂಟ್ ಯೂಸ್ ಮಾಡಬೇಕು. ಅದೇ ರೀತಿ ಇದು V1 ಇದೆ, ಬಟ್ ಎಸ್ ಪ್ರತ್ಯಯ ಇದೆ. ಅದಕ್ಕೆ ಎಸ್ es is ಗಳು ಬಂದ್ರೆ ವಾಟ್ ವಿ ಟು ಯೂಸ್? ವಿ ಶುಡ್ ಯೂಸ್ ಡಸ್. ಇಲ್ಲಿ ನೋಡ್ರಿ, ಮಾಡೋಣ. ಡಸ್ ಅಫರ್ಮೇಟಿವ್ ಇದೆ, ಇಲ್ಲಿ ಕೂಡ ನಾವು ಏನು ಮಾಡಬೇಕು? ನೆಗೆಟಿವ್ ಯೂಸ್ ಮಾಡಬೇಕು. ಡಸಂಟ್ ಹಿ ಕ್ವಶನ್ ಮಾರ್ಕ್. ಸಿಂಪಲ್. ಕ್ಲಿಯರ್? ಏನು? V1 ಬಂದು ಅಥವಾ V1 ಬಂದು ಅದಕ್ಕೆ ಎಸ್ es is ಗಳಿದ್ರೆ ಅವರ್ ಹೆಲ್ಪಿಂಗ್ ವರ್ಬ್ಸ್ ಆರ್ ಡೂ ಆರ್ ಡಸ್. ಇಷ್ಟು ನಮಗೆ ನೆನಪಿದ್ರೆ ಸಾಕು. ಹೆಲ್ಪಿಂಗ್ ವರ್ಬ್ ಇಲ್ಲದಿದ್ದಾಗ ಆರಾಮಾಗಿ ನಾವು ಕ್ವಶನ್ ಟ್ಯಾಗ್ ಮಾಡಬಹುದು. ಇದು ಒಂದು ಆಪ್ಷನ್. ನಿಮಗೆ ಕೇಳಬಹುದು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಾಕ್ಯ ಇರಬಹುದು. ಇನ್ನೊಂದು ತರದ ವಾಕ್ಯ ಬರ್ತದೆ. ಐ ಪ್ಲೇಡ್ ಕ್ರಿಕೆಟ್. ಪ್ಲೇಡ್, ವಿ ಶುಡ್ ಸಿ ಹಿಯರ್ ದ ವರ್ಬ್. ವಾಟ್ ಇಟ್ ಈಸ್? V2. ಹಾಗಾದ್ರೆ ಯಾವ ಟೆನ್ಸ್ ಇದೆ ಇದು? ಸಿಂಪಲ್ ಪಾಸ್ಟ್. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ ಬರಲಿಕ್ಕೆ ಅವಕಾಶ ಯಾವುದಪ್ಪ ನಿಮ್ಗೆ? ಬರೋದು
ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇದ್ರೆ ಸಿಂಪಲ್ ಪ್ರೆಸೆಂಟ್ ಬರ್ತದ, ಇಲ್ಲಾಂದ್ರ ಸಿಂಪಲ್ ಪಾಸ್ಟ್ ಸೆಂಟೆನ್ಸ್ ಇರ್ತದ. ಸಿಂಪಲ್ ಪಾಸ್ಟ್ ಹೆಂಗ್ ಗೊತ್ತಾ ಮಾಡ್ತೀರಿ? V2 ವರ್ಬ್ ಯಾವ್ದು ಇರ್ತದ? V2 ಆಗಿದ್ರೆ ನಮ್ದು ಸಿಂಪಲ್ ಪಾಸ್ಟ್. ಸಿಂಪಲ್ ಪಾಸ್ಟ್ ಆದ್ರೆ ನಮ್ಗೆ ಹೆಲ್ಪಿಂಗ್ ವರ್ಬ್ ಯಾವುದು? ವೆರಿ ಗುಡ್, ದಟ್ ಈಸ್ ಡಿಡ್. ಹೆಲ್ಪಿಂಗ್ ವರ್ಬ್ ಯಾವುದು? ಡಿಡ್. ಹಾಗಾದ್ರೆ ಮಾಡ್ಬೋದಾ? ಗುಡ್, ಮಾಡೋಣ. ಎಸ್, ಡಿಡ್ ಸೆಂಟೆನ್ಸ್ ಯಾವ ರೀತಿ ಇದೆ? ಅಫರ್ಮೇಟಿವ್ ಇದೆ. ವಾಟ್ ವಿ ಹ್ಯಾವ್ ಟು ಯೂಸ್? ವಿ ಶುಡ್ ಯೂಸ್ ನಾಟ್, ಡಿಡಂಟ್. ಸೂಕ್ತವಾದ ಪ್ರನೌನ್, ಆಲ್ರೆಡಿ ಪ್ರನೌನ್ is used. What? I. Question tag, question mark. Didn't I? Didn't I? ಹೇಗೆ ಹೇಳ್ಬೇಕು ಇದನ್ನ? Didn't I? Very good. Next, come to this sentence. Here also the verb is V2. Our option helping verb ಯಾವುದು? Did I use ಮಾಡಬೇಕು. ಬರೀ ಹಾಗಾದ್ರೆ did sentence ಅಫರ್ಮೇಟಿವ್ ಇದೆ. ಹಾಗಾದ್ರೆ ಕ್ವೆಶ್ಚನ್ ಟ್ಯಾಗ್ ಏನಾಗಬೇಕು? ನೆಗೆಟಿವ್ ಆಗಬೇಕು. ನಾಟ್. ಡಿಂಟ್ ಸಿ, ಡಿಂಟ್ ಸಿ. ಇಷ್ಟು ಕ್ಲಿಯರ್? ಇಷ್ಟು ಮಾಡಿದ್ರೆ ಸಾಕಪ್ಪ, ನೀವು ಆರಾಮಾಗಿ ಈ 1 ಮಾರ್ಕ್ಸ್ ಪ್ರಶ್ನೆಯನ್ನ ಸಾಲ್ವ್ ಮಾಡಬಹುದು. ಓಕೆ, ಈ ಕ್ವೆಶ್ಚನ್ ಟ್ಯಾಗ್ ಮಾಡಲಿಕ್ಕೆ ಇಷ್ಟೇ ರೂಲ್ ಇರೋದು. ಏನು? ಅಗೇನ್ ಐ ರಿಪೀಟ್, ಸ್ಟೇಟ್ಮೆಂಟ್ ಅಫರ್ಮೇಟಿವ್ ಇದ್ರೆ ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ ಮಾಡಬೇಕು. ಸ್ಟೇಟ್ಮೆಂಟ್ ನೆಗೆಟಿವ್ ಇದ್ರೆ ಅಫರ್ಮೇಟಿವ್ ಕ್ವೆಶ್ಚನ್ ಟ್ಯಾಗ್ ಮಾಡಬೇಕು. ಅದೇ ರೀತಿ ಹೆಲ್ಪಿಂಗ್ ವರ್ಬ್ ಇದ್ದಾಗ ಯಾವ ರೀತಿ ಮಾಡಬೇಕು, ಹೆಲ್ಪಿಂಗ್ ವರ್ಬ್ ಇಲ್ಲದಿದ್ದಾಗ ಯಾವ ರೀತಿ ಮಾಡಬೇಕು. ಇಷ್ಟು ನಿಮಗೆ ಕರೆಕ್ಟಾಗಿ ಗೊತ್ತಿದ್ರೆ ಆರಾಮಾಗಿ ಈ ಪ್ರಶ್ನೆಯನ್ನು ಸಾಲ್ವ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಇನ್ನು ಈ ನಿಯಮವನ್ನು ಬಿಟ್ಟು ಒಂದಷ್ಟು ಪ್ರಶ್ನೆಗಳು ಬರ್ತಾವ ಅಥವಾ ಕ್ವೆಶ್ಚನ್ ಟ್ಯಾಗ್ ಮಾಡೋ ಸಂದರ್ಭಗಳು ಬರ್ತಾವ. ಅವುಗಳನ್ನು ನಾವು ಸ್ಪೆಷಲ್ ಎಕ್ಸಾಂಪಲ್ ಅಂತ ಅನ್ಕೊಳ್ಳೋಣ. ಉದಾಹರಣೆಗೆ ನೋಡೋಣ ಇವಾಗ. If the sentence has the word with a negative meaning, ಇವಾಗ ಸಪೋಸ್ ಈಗ ಒಂದು ವಾಕ್ಯ ಕೊಟ್ಟಾಗ ಅಲ್ಲಿ ಒಂದು ಶಬ್ದ ನೆಗೆಟಿವ್ ಮೀನಿಂಗ್ ಅನ್ನು ಕೊಡ್ತದ, ಬಟ್ ಸೆಂಟೆನ್ಸ್ ಇಸ್ ನಾಟ್ ಅ ನೆಗೆಟಿವ್, ಬಟ್ ದ ವರ್ಡ್ ಇಟ್ ಸೆಲ್ಫ್ ಇಸ್ ಅ ನೆಗೆಟಿವ್ ಮೀನಿಂಗ್, ಹ್ಯಾಸ್ ದ ನೆಗೆಟಿವ್ ಮೀನಿಂಗ್. ಆ ಶಬ್ದಕ್ಕೆ ನೆಗೆಟಿವ್ ಮೀನಿಂಗ್ ಇರ್ತದ. ಅಂಥ ಸಂದರ್ಭದಲ್ಲಿಯೂ ಕೂಡ ನಾವು ಏನು ಮಾಡಬೇಕು? ಕ್ವೆಶ್ಚನ್ ಟ್ಯಾಗ್ ಅನ್ನ ಪಾಸಿಟಿವ್ ಕ್ವೆಶ್ಚನ್ ಟ್ಯಾಗ್ ಮಾಡಬೇಕು. ಯಾಕಂದ್ರೆ ಸ್ಟೇಟ್ಮೆಂಟ್ ಅದು ಕೊಡುವಂಥ ಹೇಳಿಕೆ ನೆಗೆಟಿವ್ ಮೀನಿಂಗ್ ಇರ್ತದ. ಅದಕ್ಕೆ ನಮ್ಮ ಸ್ಟೇಟ್ಮೆಂಟ್ ಏನಾಗಬೇಕು? ಕ್ವೆಶ್ಚನ್ ಟ್ಯಾಗ್ ಏನಾಗಬೇಕು? ಅಫರ್ಮೇಟಿವ್ ಆಗಬೇಕು ಅಥವಾ ಪಾಸಿಟಿವ್ ಆಗಬೇಕು. ಉದಾಹರಣೆಗೆ ನೋಡೋಣ ಇವಾಗ. He hardly speak. He hardly speaks. ಅವನು he hardly speaks ಅಂದ್ರೆ ನೋಡಿ, ಹಾರ್ಡ್ಲಿ ದಿಸ್ ವರ್ಡ್, ಹಾರ್ಡ್ಲಿ ಸ್ಪೀಕ್ಸ್ ಅಂದ್ರೆ ಅವನು ಸ್ವಲ್ಪ ಮಾತಾಡೋ ಮಾತು ಭಾಳ ಕಡಿಮೆ ಅವನು. ಸೊ ಏನು ಹೇಳ್ತಾರೆ? ಮೀನಿಂಗ್ ನೆಗೆಟಿವ್ ಇದೆ. ಆ ನೆಗೆಟಿವ್ ಮೀನಿಂಗ್ ಇರೋದ್ರಿಂದ ನಮ್ಮ ಕ್ವೆಶ್ಚನ್ ಟ್ಯಾಗ್ ಏನಾಗಬೇಕಪ್ಪ? ಅಫರ್ಮೇಟಿವ್ ಕ್ವೆಶ್ಚನ್ ಟ್ಯಾಗ್ ಆಗಬೇಕು. ಸೊ he speaks, see here, he speaks. ಹೆಲ್ಪಿಂಗ್ ವರ್ಬ್ ಇಲ್ಲ. ಎಸ್, ಹೆಲ್ಪಿಂಗ್ ವರ್ಬ್ ಇರೋ ಕಾರಣ ಇಲ್ಲಿ ಸ್ಪೀಕ್ಸ್ ಇರೋದ್ರಿಂದ ಹೆಲ್ಪಿಂಗ್ ವರ್ಬ್ ಯಾವುದು? ಡಸ್. ವೆರಿ ನೈಸ್. ಯಾವುದು? ಡಸ್. ಹಾರ್ಡ್ಲಿ ಅನ್ನೋದು ಆಲ್ರೆಡಿ ಏನಿದು ನೆಗೆಟಿವ್ ಮೀನಿಂಗ್ ಇದೆ, ಹಾಗಾದ್ರೆ ನಾಟ್ ನಾವು ಬಳಸೋಂಗಿಲ್ಲ. ಡಸ್ ಹಿ, ಏನು ಡಸ್ ಹಿ, ದಟ್ ಈಸ್ ಯುವರ್ ಕ್ವೆಶ್ಚನ್ ಟ್ಯಾಗ್. ಕ್ಲಿಯರ್? ಓಕೆ, ಈ ಥರದ ಶಬ್ದಗಳು ನಿಮಗೆ ಬಂದ್ರೆ ಆ ಮೀನಿಂಗ್ ನೆಗೆಟಿವ್ ಆಗಿರ್ತಾರೆ. ಸೊ ಅವಾಗ ಏನು ಮಾಡ್ಬೇಕು? ನಾವು ಅಫರ್ಮೇಟಿವ್ ಕ್ವೆಶ್ಚನ್ ಟ್ಯಾಗ್ ಅನ್ನ ಮಾಡಬೇಕು. ಈ ತರ ನೋಡ್ರಿ, ಇನ್ನೊಂದಷ್ಟು ಉದಾಹರಣೆಗಳನ್ನು ನೋಡ್ರಿ. ಯಾವ ರೀತಿ? ದೇ ರೇರ್ಲಿ ಈಟ್ ಇನ್ ದ ರೆಸ್ಟೋರೆಂಟ್ಸ್. ಅಂದ್ರೆ ಅವ್ರ ರೆಸ್ಟೋರೆಂಟ್ಸ್ ಅಲ್ಲಿ ವಿಶೇಷವಾಗಿ ಊಟ ಮಾಡಂಗಿಲ್ಲ, ಯಾವಾಗಾದ್ರೂ ಹೋಗ್ಬೇಕು ಬರ್ತಾರೆ. ಅಂದ್ರೆ ಇಲ್ಲಿ ಏನು ಮಾಡ್ತಾ ಇದೆ? ನೆಗೆಟಿವ್ ಮೀನಿಂಗ್ ಇದೆ, ರೇರ್ಲಿ. ಕ್ಲಿಯರ್? ದೆನ್ ಫ್ಯೂ ಸ್ಟೂಡೆಂಟ್ಸ್ ಲೈಕ್ ಇಟ್. ಫ್ಯೂ ಸ್ಟೂಡೆಂಟ್ಸ್ ಲೈಕ್ ಇಟ್. ಕೆಲವು ಮಕ್ಕಳು ಇಷ್ಟಪಡ್ತಾರೆ. ಏನು ಹೇಳ್ತಾ ಇದೆ? ನೆಗೆಟಿವ್ ಮೀನಿಂಗ್. ಎಸ್, ಲಿಟಲ್ ಪ್ರೋಗ್ರೆಸ್ ಹ್ಯಾಸ್ ಟೇಕನ್ ಪ್ಲೇಸ್. ಸ್ವಲ್ಪ ಸ್ವಲ್ಪ ಕೆಲಸ ಆಗೈತಿ ಅಂದ್ರೆ ಬಹಳ ಕೆಲಸನೂ ಆಗೋದೈತಂತ. ಎಸ್, ನೆಗೆಟಿವ್ ಮೀನಿಂಗ್ ಇದೆ. ಸೊ ಈ ರೀತಿ ಸೆಂಟೆನ್ಸ್ಗಳು ಬಂದಾಗ ನಾವೇನು ಮಾಡಬೇಕು? ಕ್ವೆಶ್ಚನ್ ಟ್ಯಾಗ್ ಅಫರ್ಮೇಟಿವ್ ಆಗಬೇಕು. ಹಾಗಾದ್ರೆ ದಿಸ್ ಈಸ್ ಫಾರ್ ಯುವರ್ ಹೋಮ್ವರ್ಕ್. ನೋಡ್ರಿ, ನೀವೇ ಇದನ್ನು ಮಾಡಿ. ಕ್ಲಿಯರ್? ಇದನ್ನು ಮಾಡಿ ನನ್ನ ಕಮೆಂಟ್ ಸೆಕ್ಷನಲ್ಲಿ
ಉತ್ತರವನ್ನು ಕಳಿಸ್ಕೊಡಿ. ನೋಡ್ತೀರಾ ಎರಡನೇ ರೀತಿಯ ಸ್ಪೆಷಲ್ ಎಕ್ಸಾಂಪಲ್. ಇಫ್ ದ ಸೆಂಟೆನ್ಸ್ ಸ್ಟಾರ್ಟ್ ವಿತ್ ದ ದೇರ್, ವಾಕ್ಯ ದೇರ್ ಇಂದ ಸ್ಟಾರ್ಟ್ ಆಗಿದ್ರೆ ಅವಾಗ ಕ್ವಶನ್ ಟ್ಯಾಗ್ ಯಾವ ರೀತಿ ಮಾಡಬೇಕು? ಓಕೆ, ಸೇಮ್ ರೂಲ್ಸ್ ವಿ ಹ್ಯಾವ್ ಟು ಫಾಲೋ ಹಿಯರ್. ಹೇಳ್ರಿ, ಹೆಲ್ಪಿಂಗ್ ವರ್ಬ್ ಯಾವುದಿದೆಯಪ್ಪ? ಈಸ್ ಇದೆ. ಸ್ಟೇಟ್ಮೆಂಟ್ ಅಫರ್ಮೇಟಿವ್ ಇದೆ. ಹಾಗಾದ್ರೆ ಏನು ಯೂಸ್ ಮಾಡಬೇಕಾ? ವೆರಿ ಗುಡ್. ನಾಟ್ ಯೂಸ್ ಮಾಡಬೇಕು, ಇಸಂಟ್. ಆಮೇಲೆ ನಾವು ಇಲ್ಲೇನು ಯೂಸ್ ಮಾಡ್ತಿದ್ವಿ? ಒಂದು ಪ್ರೊನೌನ್ ಅನ್ನು ಯೂಸ್ ಮಾಡ್ತಿದ್ವಿ. ಯು ನೋ ದಟ್ ದೇರ್ ಈಸ್, ದಟ್ ಇಟ್ಸೆಲ್ಫ್ ಇಸ್ ಅ ಪ್ರೊನೌನ್. ಅದೇ ಪ್ರೊನೌನ್ ಆಗಿದೆ. ಅದೇ ಒಂದು ಪ್ರೊನೌನ್ ಆಗಿರೋದ್ರಿಂದ ಅದೇ ಶಬ್ದವನ್ನು ನಾವು ಏನು ಮಾಡಬೇಕು? ಯೂಸ್ ಮಾಡಬೇಕು. ಓಕೆ, ಕ್ವಶನ್ ಮಾರ್ಕ್. Isn't there? There is a boat. Isn't there? Clear? Okay. Can you do this? ಇದನ್ನು ಮಾಡ್ತೀರಿ ನೀವು? ನೀವೇ ಮಾಡ್ಕೊಳ್ಳೋಣ. Okay. There was a letter. Yes. Wasn't there? Very good. What? Wasn't there? This is question. Clear? ಯಾವಾಗಿದು? There ಅಂದ್ರೆ ಸೆಂಟೆನ್ಸ್ ಸ್ಟಾರ್ಟ್ ಆದರೆ. ಕ್ಲಿಯರ್? ನೋಡಿ, ಇನ್ನೊಂದು ಸ್ಪೆಷಲ್ ಎಕ್ಸಾಂಪಲ್ ಯಾವುದು? ಅಬ್ಸ್ಟ್ರಾಕ್ಟ್ ನೌನ್ಗಳು ಬಂದರೆ, ವಾಕ್ಯದಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ ಬಂದರೆ, ಅದು ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಸೆಂಟೆನ್ಸ್ ಸ್ಟಾರ್ಟ್ ಆಗಿದ್ರ ಏನು ಮಾಡಬೇಕು? ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಗೊತ್ತಲ್ಲ? ಓಕೆ, ನೌನ್ ಬಗ್ಗೆ ನಾನು ಒಂದು ವಿಡಿಯೋ ಪಾಠ ಮಾಡ್ತಾ ಇರ್ತೀನಲ್ಲ, ಅಲ್ಲಿ ಡಿಟೇಲ್ ಮಾಹಿತಿ ಇರ್ತದೆ ಅಬ್ಸ್ಟ್ರಾಕ್ಟ್ ನೌನ್ ಬಗ್ಗೆ. ಅವಾಗ ನೀವು ಚೆನ್ನಾಗಿ ತಿಳ್ಕೊಡ್ರಿ. ಇಲ್ಲಿ ನೋಡ್ರಿ, ಕೆಲವೊಂದಷ್ಟು ಅಬ್ಸ್ಟ್ರಾಕ್ಟ್ ನೌನ್ ಲಿಸ್ಟ್ ನಾನು ಕೊಟ್ಟಿದ್ದೀನಿ. ನೋಡ್ರಿ, ಇವು ಅಬ್ಸ್ಟ್ರಾಕ್ಟ್ ನೌನ್ ಆಗಿರ್ತಾವ. ಈ ಅಬ್ಸ್ಟ್ರಾಕ್ಟ್ ನೌನ್ಗಳು ಬಂದ್ರೆ ಏನು ಮಾಡಬೇಕು? ಓಕೆ, ಸೇಮ್ ರೂಲ್. ಹೆಲ್ಪಿಂಗ್ ವರ್ಬ್ ಯಾವುದಪ್ಪ? ಈಸ್. ಅಫರ್ಮೇಟಿವ್ ಇದೆ. ಸೊ ಕ್ವಶನ್ ಟ್ಯಾಗ್ ಶುಡ್ ಬಿ ನಾಟ್, ಇಸಂಟ್. ಆಮೇಲೆ ವರ್ಡ್ ಯಾವುದಿದೆ ಇಲ್ಲಿ? ನೌನ ಯೂನಿಟಿ. ಯೂನಿಟಿ ಏನದು? ಯೂನಿಟಿ. ವಿ ಶುಡ್ ಯೂಸ್ ಇಟ್. ಯಾವುದೇ ಅಬ್ಸ್ಟ್ರಾಕ್ಟ್ ನೌನ್ ಬಂದರೆ ನಾವು ಪ್ರೊನೌನ್ ಅನ್ನು ಯಾವುದು ಯೂಸ್ ಮಾಡಬೇಕು? ಇಟ್ ಅಂತ ಯೂಸ್ ಮಾಡ್ರಿ ಅಷ್ಟೇ. ನೆಕ್ಸ್ಟ್ ಒನ್ ಮೋರ್ ಕ್ವಶನ್ ಇಸ್ ದ ಇನ್ಫಾರ್ಮೇಶನ್ ಈಸ್ ನಾಟ್ ಎನಫ್. ಇನ್ಫಾರ್ಮೇಶನ್, ದಿಸ್ ಈಸ್ ದ ಅಬ್ಸ್ಟ್ರಾಕ್ಟ್ ನೌನ್. ಓಕೆ, ಈಸ್ ನಾಟ್ ಎನಫ್. ನೋಡ್ರಿ, ಸ್ಟೇಟ್ಮೆಂಟ್ ಏನಾಗಿದೆ? ನೆಗೆಟಿವ್ ಆಗಿದೆ. ಹಾಗಾದ್ರೆ ನಮ್ಮ ಕ್ವಶನ್ ಟ್ಯಾಗ್ ಏನಾಗಬೇಕು? ಅಫರ್ಮೇಟಿವ್ ಆಗಿರಬೇಕು. ಓಕೆ, ಬರೀರಿ. ವಾಟ್ ಇಸ್ ದ ಹೆಲ್ಪಿಂಗ್ ವರ್ಬ್? ಈಸ್. Not is a, we should not use the not. Clear? Is information. It. Very good. It. Is it? Clear. Okay. One more special example. If the sentence starts with everyone or everybody, no one or nobody, and none. ಈ ತರದ ಶಬ್ದಗಳಿಂದ, ಪದಗಳಿಂದ ವಾಕ್ಯ ಸ್ಟಾರ್ಟ್ ಆಗಿದ್ರೆ ಅವಾಗ ಕ್ವಶನ್ ಟ್ಯಾಗ್ ಯಾವ ರೀತಿ ಮಾಡಬಹುದು? ಓಕೆ, ಸಿ ಹಿಯರ್, ಎವ್ರಿವನ್ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ಓಕೆ, ರೂಲಿಗೆ ಹೋಗೋಣ. ಏನು? ಹೆಲ್ಪಿಂಗ್ ವರ್ಬ್ ಇದೆ. ಬರೀ ಹೆಲ್ಪಿಂಗ್ ವರ್ಬ್. ಕ್ಯಾನ್ ನೆಗೆಟಿವ್ ಯೂಸ್ ಮಾಡಬೇಕು, ಬಿಕಾಸ್ ದ ಸ್ಟೇಟ್ಮೆಂಟ್ ಈಸ್ ಅಫರ್ಮೇಟಿವ್. ವಿ ಶುಡ್ ಯೂಸ್ ನಾಟ್. ಕಾಂಟ್, ವಿ ಶುಡ್ ನಾಟ್ ರೈಟ್ ಲೈಕ್ ಕಾಂಟ್. Everyone can speak English. Here can is the helping verb and this is the sentence is in affirmative. We should use not. Can't. Can't. Everyone ಇದೆ. ಹೌದಲ್ಲ? ಈ everyone ಗೆ ಸೂಕ್ತವಾದ ಪ್ರೊನೌನ್ ಯಾವುದಪ್ಪ ಅಂದ್ರೆ they ಅಂತ ಯೂಸ್ ಮಾಡ್ರಿ. Can't they? Clear? everyone ಗೆ ಸೂಕ್ತವಾದ ಪ್ರೊನೌನ್ ಯಾವುದು? they. everyone or everybody ಯಾವುದು ಬಂದರೂ ಸರಿ. ಅದೇ ರೀತಿ nobody came ಸೂಕ್ತವಾದ ಪ್ರೊನೌನ್ ಯಾವುದು? ಸಾರಿ, ಹೆಲ್ಪಿಂಗ್ ವರ್ಬ್ did. yes, because v2 ಇದೆ. v2 ಬಂದ್ರೆ ಹೆಲ್ಪಿಂಗ್ ವರ್ಬ್ ಯಾವುದು ಯೂಸ್ ಮಾಡಬೇಕು ಅಂತ ಕಲ್ತೀವಿ. ಯಾವುದು? did. ಆಲ್ರೆಡಿ nobody ನೆಗೆಟಿವ್ ಇದೆ. we should not use not. okay, did. help ಪ್ರೊನೌನ್ ಯಾವುದು? they. did they? Over. Next, none helped.
ಹೆಲ್ಪ್ ಇದೆ. ಯಾವುದಿದೆ? V2 ಇದೆ. V2 ಇದ್ರೆ ಏನು ಯೂಸ್ ಮಾಡಬೇಕು? ಅಗೇನ್ ವಿ ಶುಡ್ ಯೂಸ್ ಡಿಡ್ ಅನ್ನು ಯೂಸ್ ಮಾಡಬೇಕು. ನನ್ ಅಂದ್ರೆ ಏನು? ನೆಗೆಟಿವ್ ಇದೆ. ನೆಗೆಟಿವ್ ಇದ್ರೆ ವಿ ಶುಡ್ ನಾಟ್ ಯೂಸ್ ನಾಟ್. ಡಿಡ್ ಮತ್ತೆ ಯೂಸ್ ಮಾಡಬೇಕು? ದೇ. ಕ್ಲಿಯರ್? ನೋಡಿ, ಎವ್ರಿಬಡಿ, ನೋಬಡಿ, ನನ್ ಈ ತರದ ವಾಕ್ಯದಿಂದ ಈ ಶಬ್ದದಿಂದ ವಾಕ್ಯ ಸ್ಟಾರ್ಟ್ ಆಗಿದ್ದರೆ ನಾವು ಪ್ರಣವನ್ ಅನ್ನು ಯಾವ್ದು ಯೂಸ್ ಮಾಡಬೇಕಪ್ಪ? ದೇ ಅನ್ನ ಯೂಸ್ ಮಾಡಬೇಕು. ಕ್ಲಿಯರ್? ಓಕೆ. ಇವಾಗ ಇನ್ನೊಂದು ಸ್ಪೆಷಲ್ ಎಕ್ಸಾಂಪಲ್, ದಟ್ ಈಸ್ ಇಂಪರೇಟಿವ್ ಸೆಂಟೆನ್ಸ್ ಬಂದ್ರಪ್ಪ. ಇಂಪರೇಟಿವ್ ಸೆಂಟೆನ್ಸ್ ಇದ್ರ, ಯಾಕಂದ್ರೆ ಇಂಪರೇಟಿವ್ ಸೆಂಟೆನ್ಸ್ ಅಂದ್ರೆ ಗೊತ್ತಿದೆ, ಅಲ್ಲಿ ಆರ್ಡರ್ ಇರ್ತದ, ರಿಕ್ವೆಸ್ಟ್ ಇರ್ತದ, ಕಮಾಂಡ್ ಇರ್ತದ, ವಾರ್ನಿಂಗ್ ಇರ್ತದ. ಅಲ್ಲಿ ಯಾವುದೇ ರೀತಿಯ ಸಬ್ಜೆಕ್ಟ್ ಕಾಣಿಸೋದಿಲ್ಲ, ನಮಗೆ ಸಬ್ಜೆಕ್ಟ್ ಇರೋದಿಲ್ಲ. ಉದಾಹರಣೆಗೆ ನೋಡ್ರಿ, ಇಲ್ಲಿ ಪಾಸ್ ದ ನ್ಯೂಸ್ ಪೇಪರ್ ಸಬ್ಜೆಕ್ಟೇ ಇಲ್ಲ. ಹೌದಾ? ಅದಕ್ಕೆ ಸೂಕ್ತವಾದ ಪ್ರೊನೌನ್ ಬಳಕೆ ಮಾಡ್ಬೇಕಲ್ಲ ನಾವು ಇದ್ರೊಳಗೆ ಕ್ವಶನ್ ಟ್ಯಾಗ್ನಲ್ಲಿ. ಅದಕ್ಕೆ ಸೂಕ್ತವಾದ ಪ್ರೊನೌನ್ ಬಳಕೆ ಮಾಡಲಿಕ್ಕೆ ನಮಗೆ ಪ್ರೊನೌನೇ ಇಲ್ಲ ಅಥವಾ ಸಬ್ಜೆಕ್ಟೇ ಇಲ್ಲ. ದಟ್ ಈಸ್ ದ ಪ್ರಾಬ್ಲಮ್. ಓಕೆ, ಈ ರೀತಿ ಇಂಪರೇಟಿವ್ ಸೆಂಟೆನ್ಸ್ ಬಂದಾಗ ನಾವು ಯಾವ ರೀತಿ ಮಾಡಬೇಕು? ಕ್ಲಿಯರ್? ಲೆಟ್ಸ್ ಕಮ್ ಟು ದ ಪಾಸ್ ದ ನ್ಯೂಸ್ ಪೇಪರ್, ಡೋಂಟ್ ಕಮ್ ಹಿಯರ್. ಇಂಪರೇಟಿವ್ ಸೆಂಟೆನ್ಸ್ ಯಾವುದೇ ಬರಲಿ, ನೀವು ಒಂದು ನೆನಪಿಟ್ಕೋಬೇಕು, ಅವರ್ ಕ್ವಶನ್ ಟ್ಯಾಗ್ ಶುಡ್ ಬಿ ವಿಲ್ ಯು. ಏನಾಗಿರ್ಬೇಕು? ವಿಲ್ ಯು. ಅಥವಾ ಪಾಸ್ ದ ನ್ಯೂಸ್ ಪೇಪರ್, ವೋಂಟ್ ಯು ಬರೆದ್ರು ಕೂಡ ಸರಿನೇ. ವೋಂಟ್ ಯು. ಕ್ಲಿಯರ್? What we have to write? If the imperative sentence comes, what our question tag should be? Will you or won't you? Affirmative ಇದ್ದಾಗ will you ಬರೀರಿ ಅಥವಾ won't you ಬರೀರಿ. ನೆಗೆಟಿವ್ ಬಂದಿದೆ ನೋಡಿ, don't come here. Here also we have to use will you. Don't come here. Will you? That is our question tag. Clear? ಇಂಪರೇಟಿವ್ ಸೆಂಟೆನ್ಸ್ ಬಂದಾಗ ಯಾವ ರೀತಿ ಮಾಡಬೇಕು ಗೊತ್ತಾಯ್ತಲ್ಲ? ಓಕೆ. ಇವಾಗ ವಾಕ್ಯ ಲೆಟ್ಸ್ ನಿಂದ ಪ್ರಾರಂಭವಾಗಿದ್ರ ನಮ್ಮ ಕ್ವಶನ್ ಟ್ಯಾಗ್ ಯಾವ ರೀತಿ ಇರಬೇಕು? ಓಕೆ, ಸಿ ಹಿಯರ್ ಎಕ್ಸಾಂಪಲ್, ಲೆಟ್ಸ್ ಹ್ಯಾವ್ ಲಂಚ್. ಓಕೆ, ಹಿಯರ್ ಅವರ್ ಕ್ವಶನ್ ಟ್ಯಾಗ್ ಶುಡ್ ಬಿ ಶಾಲ್ ಬಿ. ನೆನಪಿಟ್ಕೊಂಡ್ಬಿಡ್ರಿ, ಒಂದು ವಾಕ್ಯ ಲೆಟ್ಸ್ ನಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ our question tag shall be. Yes. Okay, one more. Let's practice. Shall we? That's all. Clear? Okay. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾನು ಕ್ವಶನ್ ಟ್ಯಾಗ್ ಯಾವ ರೀತಿ ಮಾಡಬಹುದು, ದಿಸ್ ಕ್ಲಾಸ್ ಈಸ್ ಓನ್ಲಿ ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಪೋಸ್. ನಾನು ಇಲ್ಲಿ ಕಂಪ್ಲೀಟ್ ಡೀಟೇಲ್ಡ್ ಆಗಿ ಹೇಳಕ್ ಹೋಗಿಲ್ಲ, ಬಹಳ ಸಮಯ ಆಗ್ತದ. ಅದಕ್ಕೆ ಕಡಿಮೆ ಅವಧಿಯಲ್ಲಿ ನಿಮಗೆ ಎಕ್ಸಾಮಿನೇಷನ್ ದೃಷ್ಟಿಕೋನದಿಂದ 1 ಅಂಕದ ಪ್ರಶ್ನೆ ಇದು ನಿಮಗೆ ಎಕ್ಸಾಮ್ ಬರ್ತದೆ. ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಕೋಬಹುದು, ಸುಲಭವಾಗಿ 1 ಅಂಕನ ನಾವು ಯಾವ ರೀತಿ ಪಡಿಬಹುದು ಅನ್ನುವ ದೃಷ್ಟಿಕೋನದಿಂದ ನಾನು ಈ ಶಾರ್ಟ್ ವಿಡಿಯೋ ಮಾಡಿದ್ದೀನಿ. ಮತ್ತು ಪ್ರತಿಯೊಂದು ಅಂಶವನ್ನು ಕಡಿಮೆ ಅವಧಿಯಲ್ಲಿ ನಿಮಗೆ ಮನದಟ್ಟಾಗುವ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಓಕೆ, ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ಕ್ವಶನ್ ಟ್ಯಾಗ್. ಓಕೆ, ಥ್ಯಾಂಕ್ ಯು.